ಕ್ಯಾನ್ಸರ್ ಬಂದಿದ್ದವ್ರನ್ನ ಮುಟ್ಬಿಟ್ರೆ ನಂಗೂ ಬಂದ್ಬಿಡುತ್ತಾ, ಬಸ್ಟಿಂಗ್ ದ ಮಿತ್ಸ್ ಅಂತ ನಾವು ರನ್ ಮಾಡ್ತೀವಿ. ಟೈಟ್ ಕ್ಲೋದಿಂಗ್ ನೀವ್ ಹೇಳಿ ಕರೆಕ್ಟ್. ಅದಕ್ಕೆ ನಾವು ನಂಗೆ ಗಟ್ಟಿ ಹಾಕೊಂಡ್ಬಿಟ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬಂದ್ಬಿಡುತ್ತಾ. ಅಯ್ಯೋ ಒಂದಂತೂ ನನ್ಗೆ ಶಾಕ್ ಆಗಿದ್ದು, ಕ್ಯಾನ್ಸರ್ ಬಂದಿದ್ದವ್ರನ್ನ ಮುಟ್ಬಿಟ್ರೆ ನಂಗೂ ಬಂದ್ಬಿಡುತ್ತಾ. ಇಲ್ಲಪ್ಪ, ಅದು ನಾನ್ ಕಮ್ಯುನಿಕಬಲ್ ಡಿಸೀಸ್. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರದೇ ಇಲ್ಲ. 100%, 200% ಹರಡಕ್ ಚಾನ್ಸೇ ಇಲ್ಲ. ಅದಕ್ಕೆ ಅದು NCD ಇಲ್ಲಿ ಕ್ಯಾಟಗರಿನೇ NCD ಅಂತ ಬರುತ್ತೆ, ನಾನ್ ಕಮ್ಯುನಿಕಬಲ್ ಡಿಸೀಸ್ ಕ್ಯಾಟಗರಿ ಅಂತ. ಸೊ ಅದು ಒಂದು ಇದು ಬ್ರೆಸ್ಟ್ ಕ್ಯಾನ್ಸರ್ ಬಂದಿದ್ದು ಗೊತ್ತಾಗ್ಬಿಟ್ರೆ ನನ್ ಮಗಳಿಗೆ ಮದ್ವೆ ಆಗಲ್ವೇನೋ. ಸೊ ಈ ತರ ಅದು ಮೂಢನಂಬಿಕೆ ಅಲ್ಲ, ಅದು ಅಪ್ರಹೆನ್ಷನ್ ಇರುತ್ತೆ ಅಷ್ಟೇ ಅವ್ರಿಗೆ. ಸೊ ಅದನ್ನ ನಾವು ಹೇಳ್ಬೇಕಿಲ್ಲ, ಆ ತರ ಏನಿಲ್ಲ, ನಿಮ್ ಮಗ್ಳಿಗೆ ಬಂದೇ ಬರುತ್ತಾನೆ ಇಲ್ಲ. 10% ಚಾನ್ಸಸ್ ಜಾಸ್ತಿ ಇದೆ, ಹಾಗಂತ ಹಂಗೇನಲ್ಲ. ಅದು ಮೇನ್ ಆಗಿ ಮುಂಚಿತವಾಗಿ ತಿಳಿದ್ರೆ ಟ್ರೀಟ್ಮೆಂಟ್ ಕಾಸ್ಟ್ ಏನಿರುತ್ತೆ ಅದನ್ನು ಕಡಿಮೆ ಆಗುತ್ತೆ. ಎಫೆಕ್ಟಿವ್ನೆಸ್ ಅಂತ ಹೇಳ್ತೀವಲ್ಲ, ಟ್ರೀಟ್ಮೆಂಟ್ ಎಫಿಕಸಿ ಅಂತ. ಹೆಂಗೆ ಒಂದ್ ಯಾವ್ದೋ ಒಂದು ಮೆಡಿಸಿನ್ ತಗೊಂಡ್ರೆ ಅದು ಹೆಂಗೆ ನಮ್ಮ ಮೇಲೆ, ನಮ್ಮ ರೋಗದ ಮೇಲೆ ಬೆನಿಫಿಟ್ ಬರುತ್ತೆ, ಸಾಲ್ವ್ ಮಾಡಕ್ಕಾಗ, ಅದೂನು ಬೆಟರ್ ಆಗುತ್ತೆ. ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸರ್ಜರಿ ಆದ್ಮೇಲೆ ಮತ್ತೆ ಹಾಸ್ಪಿಟಲ್ ಹೋಗೋದು ತಪ್ಪುತ್ತೆ. ಸೊ ಓವರ್ ಆಲ್ ತುಂಬಾನೇ ಕಾಸ್ಟ್ ಸೇವಿಂಗ್ ಇರುತ್ತೆ, ದುಡ್ಡು ವೆಚ್ಚ ಆಗೋದಿಲ್ಲ. ಇನ್ನೊಂದು ಹ್ಯಾಪಿ ಲೈಫ್ ಮತ್ತೆ ನಾವು ಲೀಡ್ ಮಾಡ್ಬೋದು.